ನಿಮ್ಮ ಪರಿಶುದ್ಧ ಹಸ್ತ ನಮ್ಮ ಮೇಲೆ ಇರಲಿ ಸ್ವಾಮಿ. ನಾವು ಆಡುವಂತ ಒಂದೊಂದು ಮಾತುಗಳು ನಿಮ್ಮನ್ನ ಮಹಿಮೆ ಪಡಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರು, ಆಮೇಲೆ. ಈ ಬೆಳಗಿನ ಸಮಯದಲ್ಲಿ ಎಲ್ಲರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ಈ ಒಳ್ಳೆಯ ಅವಕಾಶವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಇವತ್ತಿನ ಧ್ಯಾನದಲ್ಲಿ ದೇವ ಸೇವಕರ ಕುರಿತಾಗಿ ಸತ್ಯವೇದದಲ್ಲಿ ನಡೆದಿರುವಂತ ಒಂದು ಘಟನೆ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ. ಇವತ್ತಿನ ದಿನದಲ್ಲಿ ದೇವರ ಸೇವೆಗಾಗಿ ತಮ್ಮನ್ನ ಅರ್ಪಿಸಿ ದೇವರ ಕರೆಗೆ ಹೋಗೊಟ್ಟು ದೇವರ ಸೇವೆಯನ್ನ ಮಾಡಿದಂತ ಜೋಹಾನ್ ಫಿಲಿಪ್ ಫ್ಯಾಬ್ರಿಸಿಸ್ ಎಂಬುವವರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಇವತ್ತಿನ ವೇದ ಭಾಗವದಲ್ಲಿ ನಾವು ಧ್ಯಾನ ಮಾಡುವಂತ ಸಮಯದಲ್ಲಿ ಇವತ್ತು ನಾವು ಧ್ಯಾನಿಸುವಂತ ವೇದ ಭಾಗ ಯೋನನ ಪುಸ್ತಕ 1ನೇ ಅಧ್ಯಾಯ 1ರಿಂದ 6 ವಚನಗಳು. ನಾವೆಲ್ಲರೂ ಅನೇಕ ಬಾರಿ ಈ ಅಧ್ಯಾಯವನ್ನ ಓದಿದೀವಿ, ಜ್ಞಾನ ಮಾಡಿದೀವಿ. ಇದರ ಕುರಿತಾದಂತ ಅನೇಕ ಸತ್ಯಾರ್ಥಗಳು ನಮ್ಮೆಲ್ಲರೂ ಗೊತ್ತಿದೆ. ಯೋನ ಒಬ್ಬ ದೇವ ಮನುಷ್ಯ, ದೇವ ಪ್ರವಾದಿ, ದೇವರ ಕಾರ್ಯಗಳನ್ನ ಸಾರುವಂತ ವ್ಯಕ್ತಿಯಾಗಿ ಕಾಣಲ್ಪಡ್ತದ. ಇವತ್ತಿನ ಆ ದಿನದಲ್ಲಿ ಆತನ ಜೀವಿತದಲ್ಲಿ ನಡೆದಿರುವಂತ ಒಂದು ಘಟನೆಯನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಯೋನನ ಪುಸ್ತಕ 1ನೇ ಅಧ್ಯಾಯ 1ರಿಂದ 6 ವಚನಗಳನ್ನ ನೀವು ಧ್ಯಾನ ಮಾಡುವಾಗ ದೇವರು ಯೋನನಿಗೆ ಒಂದು ಕಾರ್ಯವನ್ನ ಹೇಳ್ತದ. ನೀನು ನಿನಿವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಗಟ್ಟಿಯಾಗಿ ಕೂಗುತ್ತಾ ಅವರ ದುಷ್ಟ ಕಾರ್ಯಗಳನ್ನ, ಪಾಪದ ಕುರಿತಾದಂತ ಕಾರ್ಯಗಳನ್ನ ಅವರಿಗೆ ತಿಳಿಸಿ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನೀನ್ ಮಾಡು ಎಂಬುದಾಗಿ ಹೇಳಿ ಯೋನನನ್ನ ದೇವರು ಸೇವೆಗಾಗಿ ನಿನಿವೆ ಪಟ್ಟಣಕ್ಕೆ ಕಳಿಸ್ತದ. ಆದ್ರೆ ಯೋನ ಬಂದು ನಿನಿವೆ ಪಟ್ಟಣಕ್ಕೆ ಹೋಗದೆ ತನ್ನ ಮಾರ್ಗವನ್ನ ಬದಲಿಸಿ ಬೇರೊಂದು ಕಡೆಗೆ ಓಡಿ ಹೋಗ್ತದ. ಅದೇ 6 ವಚನವನ್ನ ಈ ಬೆಳಗಿನ ಜಾವದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ದೇವ ಮನುಷ್ಯ, ದೇವರಿಂದ ನೇಮಕ ಹೊಡ್ಕೊಂಡಂತ ವ್ಯಕ್ತಿ, ದೇವರ ಸೇವೆಗಾಗಿ ಎಲ್ಲವನ್ನ ಎದುರಿಸಿ ನಿಲ್ತೀನಿ ಅನ್ನುವಂತ ವ್ಯಕ್ತಿ ಯಾಕೆ ಯೋನ ದೇವರ ಮಾತಿಗೆ ವಿಧೇಯನಾಗಿ ನಿನಿವೆಯ ಪಟ್ಟಣಕ್ಕೆ ಹೋಗ್ಲಿಲ್ಲ ಅನ್ನೋದಕ್ಕೆ ಒಂದು 6 ಕಾರ್ಯಗಳನ್ನು ನಾವು ಇವತ್ತಿನ ದಿನದಲ್ಲಿ ಧ್ಯಾನ ಮಾಡ್ತೀವಿ. ಅದ್ರಲ್ಲಿ ಬಹಳ ಪ್ರಮುಖವಾಗಿ 5 ವಿಷಯಗಳು ಯೋನನು ಓಡಿ ಹೋಗುವುದಕ್ಕೆ ಅಥವಾ ದೇವರು ಹೇಳಿದಂತ ಪಟ್ಟಣವನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವುದಕ್ಕೆ ಏನು ಕಾರಣ ಎಂಬುದಾಗಿ ಹೇಳಿ ನಾವು ಸತ್ಯವೇದದಲ್ಲಿ ನೋಡುವಂತ ಸಮಯದಲ್ಲಿ 5 ಕಾರ್ಯಗಳನ್ನ ಯೋನನ ಬೇರೆ ಪ್ರಯಾಣಕ್ಕೆ ಇರುವಂತ ವಿಷಯಗಳ ಕುರಿತಾಗಿ ನೋಡಬಹುದು. ಮೊದಲನೇ ಕಾರ್ಯ, ನಿನಿವೆ ಮತ್ತು ಅದರ ಜನರ ಬಗ್ಗೆ ಯೋನನಿಗೆ ಇಷ್ಟ ಇಲ್ಲದೆ ಇರುವಂತದ್ದು. ಎರಡನೇದು ಬಂದು ದೇವರ ಕರುಣೆಯ ಮೇಲೆ ಒಂದು ಭಯ ಇದೆ. ಮೂರನೇದಾಗಿ ವೈಯಕ್ತಿಕ ಅಭದ್ರತೆ ಆತನನ್ನ ಕಾಡ್ತಾ ಇದೆ. ಅದು ಮಾತ್ರವಲ್ಲ, ಅಹಿತಕರವಾದ ಜವಾಬ್ದಾರಿ ಯೋನನಲ್ಲಿ ಹೆಚ್ಚಾಗಿ ಕಾಣಲ್ಪಡ್ತಾ ಇದೆ. ಐದನೇದಾಗಿ ಅತಿ ರಾಷ್ಟ್ರತೆ ಎಂಬುದರ ಕುರಿತಾಗಿ ನೋಡ್ತಾ ಇದ್ದೀವಿ. ನಾವು ಮೊದಲನೇ ಭಾಗದಲ್ಲಿ ನೋಡುವಂತಹ ಸಮಯದಲ್ಲಿ ನಿನಿವೆ ಮತ್ತು ಅದರ ಬಗ್ಗೆ ಯೋನನಿಗೆ ಇಷ್ಟ ಇಲ್ಲ. ದೇವರು ಹೇಳ್ತಾ ಇದಾರ, ನೀನ್ ಹೋಗಿ ನಿನಿವೆ ಪಟ್ಟಣಕ್ಕೆ ಅವರ ತಪ್ಪುಗಳನ್ನ, ಪಾಪಗಳನ್ನ ನೀನು ಖಂಡಿಸಿ ಹೇಳು.
ಅವರು ಮನ ತಿರುಗುವುದಕ್ಕೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನೀನು ಹೋಗಿ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಬದಲಿಗೆ ಯೋನ ಬಂದು ಆತನ ಜೀವಿತದಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನ ನಿನಿವೆ ಪಟ್ಟಣದ ಮೇಲೆ ತೋರಿಸ್ತಾನೆ. ಸತ್ಯವೇದದಲ್ಲಿ ಎಷ್ಟೋ ಜನ ದೇವರ ಕರೆಯುವಿಕೆಗೆ ಹೋಗೊಟ್ಟು ದೇವರು ಹೇಳಿದಂತ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದ್ದಾರೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ಅಬ್ರಾಹ್ಮನ ಜೀವನವನ್ನ ನೋಡುವಂತ ಸಮಯದಲ್ಲಿ ನಾನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದಾಗ ಅಬ್ರಾಹ್ಮನು ಒಪ್ಕೊಳ್ತಾ ಇದ್ದಾನೆ. ಆತನಿಗೆ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ತೊಂದರೆಗಳು ಆತನಿಗೆ ಎದುರಾಗಿ ನಿಂತರು, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ದೇವರು ಹೇಳುವಂತ ದೇಶಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಆದ್ರೆ ಇಲ್ಲಿ ಯೋನ ಆ ರೀತಿಯಾಗಿ ಮಾಡ್ತಾ ಇಲ್ಲ. ಎದಕ್ಕಪ್ಪ ಅಂದ್ರೆ ಆತನಿಗೆ ಇಷ್ಟ ಇಲ್ಲ. ಆತನ ಜೀವಿತವನ್ನ ಗಮನಿಸುವಂತ ಸಮಯದಲ್ಲಿ ಒಂದು ಕಹಿ ಭಾವನೆ, ಕೆಟ್ಟ ಭಾವನೆ ಆತನಲ್ಲಿ ಕಾಣಲ್ಪಡ್ತಾ ಇದೆ. ನಾನು ಏನಕ್ಕೆ ಹೋಗ್ಬೇಕು? ನೀವು ಯೋನನ ಪುಸ್ತಕ 4ನೇ ಅಧ್ಯಾಯ 3 ಮತ್ತು 4 ವಚನ ನೋಡುವಾಗ, ಈಗ ಯೆಹೋವನೇ ನನ್ನ ಪ್ರಾಣವನ್ನ ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು ಅಂತ ಹೇಳಿ ಬರೆಯಬಹುದು. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಯೋನನಿಗೆ ಕೋಪೋತ್ಸವ. ಆತ ಬಂದು ನಾನು ಬದುಕೋದಕ್ಕಿಂತ ಸಾಯೋದೇ ಲೇಸು ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾನೆ ವಿನಃ, ದೇವರಿಗಾಗಿ ತನ್ನನ್ನ ಅರ್ಪಿಸಿ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾನು ಹೋಗ್ತೀನಿ ಅನ್ನುವಂತ ಭಾವನೆ ಯೋನನಲ್ಲಿ ಕಾಣಲ್ಪಡೋದಿಲ್ಲ. ದೇವರು ಯೋನನನ್ನ ಕಳಿಸ್ತಾ ಇರುವಂತದ್ದು ಒಂದು ಒಳ್ಳೆ ಉದ್ದೇಶಕ್ಕಾಗಿ. ಒಂದು ದೇಶದ ಜನ, ಒಂದು ಪಟ್ಟಣದ ಜನ ನನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಅವರ ಪಾಪಗಳನ್ನ ಒಪ್ಕೊಳ್ಬೇಕು, ತಮ್ಮ ತಪ್ಪುಗಳನ್ನ ಬಿಟ್ಟು ಅವರು ದೇವರ ಬಳಿಗೆ ಬರಬೇಕು ಅನ್ನುವಂಥದ್ದು ದೇವರ ಉದ್ದೇಶ. ಆದ್ರೆ ಯೋನನು ನಿನಿವೆಯ ಮೇಲೆ ಅಷ್ಟು ಇಷ್ಟವನ್ನ ತೋರಿಸ್ತಾ ಇಲ್ಲ. 2 ತೆಸಲೋನಿಕ 3ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತದ? ಸಹೋದರರೇ, ನೀವಾದರೂ ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳಬೇಡ್ರಿ ಅಂತೇಳಿ ಬರೆಯಲ್ಪಡ್ತಾ ಇದೆ. ಒಳ್ಳೆಯ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಾವು ಎಂದಿಗೂ ಬೇಸರಗೊಳ್ಬಾರ್ದು. ಅನೇಕ ಸಮಯದಲ್ಲಿ ದೇವರ ಸೇವೆಗಾಗಿ ಬಂದಿರುವಂತ ಅನೇಕರ ಜೀವಿತದಲ್ಲೂ ಸಹ ದೇವರ ಸೇವೆಯ ಮೇಲೆ ಮೊದಲು ಸೇವೆ ಮೇಲೆ ತುಂಬಾ ಆಸಕ್ತಿ ಇರ್ತದ. ಸ್ವಲ್ಪ ದಿನ ಆದ್ಮೇಲೆ ಸೇವೆ ಮೇಲೆ ಅಲಕ್ಷ್ಯ ಭಾವನೆ ಹುಡ್ತಾ ಇದೆ. ಎಲ್ಲಾದ್ರೂ ಹೋಗ್ಬೇಕಂದಾಗ ಹೋಗ್ಬೇಕಾ, ಮಾಡ್ಬೇಕಾ ಅನ್ನುವಂತ ಕಾರ್ಯಗಳನ್ನ ಬೇಸರಗಳು ಉಂಟಾಗ್ತಾ ಇದೆ. ಯೋನನು ಅದೇ ಕಾರ್ಯವನ್ನು ಇಲ್ಲಿ ಮಾಡ್ತದ. ಯೋನನು ದೇವರು ಕೊಟ್ಟರು ನೇಮಿಸಿರುವಂತ ಸೇವೆಯನ್ನ ತಾತ್ಸಾರ ಮಾಡ್ತದ. ನಮ್ಮಗಳ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನ ಕೊಡುವಂತ ಸಮಯದಲ್ಲಿ ದೇವರ ಕರೆಯುವಿಕೆಗೆ ಹೋಗೊಟ್ಟು ದೇವರ ಚಿತ್ತದ ಅನುಗುಣವಾಗಿ ನಾವು ದೇವರ ಸೇವೆಯನ್ನ ನೆರವೇರಿಸಿಕೊಳ್ಬೇಕಾಗಿದೆ. ಎಫೆಸರು ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಹೇಳ್ತದ, ಕರ್ತನಿಗೆ ಮೆಚ್ಚುಗೆ ಏನೆಂಬುದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿದೆ. ದೇವ್ರಿಗೆ ಯಾವ್ದು ಇಷ್ಟನೋ ಅದನ್ನ ನೀವು ಮಾಡ್ರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಇನ್ನು 2ನೇ ಕಾರ್ಯವನ್ನ ಗಮನಿಸುವಂತ ಸಮಯದಲ್ಲಿ ಯೋನನಿಗೆ ದೇವರ ಕರುಣೆಯ ಮೇಲೆ ಒಂದು ಭಯ ಉಂಟಾಗ್ತಾ ಇದೆ. ಒಂದು ಭಯ, ಒಂದು ವೇಳೆ ದೇವರನ್ನು ಇಲ್ಲಿ ಕಳಿಸಿಬಿಟ್ಟು ನನ್ನ ಕೈ ಬಿಟ್ಟು ಬಿಡ್ತಾರೋ, ಅಥವಾ ಅಂತ ದುಷ್ಟ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತಾನೆ ಮಾಡಕ್ಕಾಗತ್ತ, ದೇವ್ರು ಕೊನೆವರೆಗೂ ಎಲ್ಲಾ ದಿವಸ ಒಂದೇ ತರ ನನ್ನ ಜೊತೆಗೆ ಇರ್ತಾರೋ ಅನ್ನುವಂತ ದೇವರ ಕರುಣೆಯ ಮೇಲೆನೆ ಯೋನನಿಗೆ ಒಂದು ಭಯ ಉಂಟಾಗ್ತಾ ಇದೆ. ಯೋನನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ ಹೇಳ್ತದ, ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಸಿಸಿಗೆ ಓಡಬೇಕೆಂದು ಹೊರಟು ಯೊಬ್ಬಕ್ಕೆ ಇಳಿದು ಅಲ್ಲಿ ತಾರ್ಸಿಸಿಗೆ ತೆರಳುವ ಹಡಗನ್ನ ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಸಿಸ್ಗೆ ಪ್ರಯಾಣವಾಗಬೇಕೆಂದು ಹಡಗಿನವರೊಡನಿಗೆ ಅದನ್ನ ಹತ್ತಿದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ತನ್ನ ಯೋಜನೆಯನ್ನ ಬದಲು ಮಾಡ್ಕೊತಾನೆ. ಎದಕ್ಕೆ ಯೋನ ದೇವರ ಮಾರ್ಗವನ್ನ ಬಿಟ್ಟು ಬೇರೆ ಕಡೆಗೆ ಓಡಿ ಹೋಗ್ತಾನಂದ್ರೆ,
ಆತನ ಜೀವದಲ್ಲಿ ದೇವರ ಚಿತ್ತಕ್ಕೆ ತನ್ನನ್ನ ಒಪ್ಪಿಸಿಕೊಡದೆ ತನ್ನ ಚಿತ್ತವನ್ನ, ತನ್ನ ಇಷ್ಟವನ್ನ ಇಲ್ಲಿ ಮಾಡೋದನ್ನ ನೋಡ್ತಾ ಇದ್ದೀವಿ. ದೇವರ ಉದ್ದೇಶನೇ ಬೇರೆ, ಯೋನನ ಆಯ್ಕೆನೇ ಬೇರೆ. ನಮ್ಮಗಳ ಜೀವನದಲ್ಲಿ ದೇವರ ಚಿತ್ತ ಯಾವುದು ಅನ್ನೋದನ್ನ ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ದೇವರ ಕರುಣೆ ಯಾವಾಗಲೂ ನಮ್ಮ ಮೇಲೆ ಇರ್ತಾ ಇದೆ. ಅನೇಕ ಸಮಯದಲ್ಲಿ, ಕೆಲ ಸಂದರ್ಭಗಳಲ್ಲಿ ದೇವರ ಮೇಲೆ ತುಂಬಾ ನಂಬಿಕೆ ಇರ್ತದ, ದೇವರ ಕರುಣೆಯ ಮೇಲೆ ನಂಬಿಕೆ ಇರ್ತದ, ದೇವರ ಕೃಪೆಯ ಮೇಲೆ ನಂಬಿಕೆ ಇರ್ತಾ ಇದೆ. ಆದ್ರೆ ಕೆಲ ಸಮಯಗಳಲ್ಲಿ ಅದು ನಾವು ಕಳ್ಕೊಂಡ್ಬಿಡ್ತಾ ಇದೀವಿ. ದೇವ್ರು ನಿಜವಾಗ್ಲೂ ನಮ್ಮ ಕೈ ಹಿಡಿತಾರ? ದೇವ್ರು ನಿಜವಾಗ್ಲೂ ನಮ್ಮ ಜೀವಿತವನ್ನ ಆಶೀರ್ವಾದ ಮಾಡ್ತಾರ? ಈ ರೀತಿಯಾದ ಅಪನಂಬಿಕೆಗಳು ದೇವರ ಕರುಣೆಯ ಮೇಲೆ ನಮಗೆ ಭಯ ಉಂಟಾಗ್ತಾ ಇದೆ. ಪ್ರಲಾಪಗಳು 3ನೇ ಅಧ್ಯಾಯ 22-23 ವಚನಗಳಿಗೆ ಗಮನಿಸುವಂತ ಸಮಯದಲ್ಲಿ ನಾವು ಉಳಿದಿರುವುದು ಯೆಹೋವನ ಕರುಣೆ ಎಂಬುದಾಗಿ ಬರೆಯಲ್ಪಡ್ತದೆ. ನಾವು ಉಳಿದಿರುವುದು ದೇವರ ಕರುಣೆ. ದೇವರ ಕರುಣೆಯ ಮೇಲೆ ಯಾವ ಒಂದು ಅವಮಾನವನ್ನ ಪಡುವಂತ ಅವಶ್ಯಕತೆ ಇಲ್ಲ. 3ನೇದಾಗಿ, ಆತನ ಜೀವಿತದಲ್ಲಿ ವೈಯಕ್ತಿಕವಾದಂತ ಒಂದು ಅಭದ್ರತೆ ಕಾಡ್ತಾ ಇದೆ. ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ ಅಂತ ಹೇಳ್ಕೋಬಹುದು. ತನ್ನ ಮೇಲೆ ತನಗೆ ಇಲ್ಲ. ಯೋನ ಬಂದು ಏನಕ್ಕೆ ನಿನಿವೆ ಪಟ್ಟಣಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ. ನಾನು ಅಲ್ಲಿ ಹೋಗಿ ಏನ್ ಮಾಡ್ಲಿ, ದೇವ್ರ ಹೇಗೋ ಅವ್ರ ಇಷ್ಟಾನೇ ಮಾಡ್ತಾ ಇದಾರ, ನಂದೇನ್ ಕೆಲಸ ಅಲ್ಲಿ ಅನ್ನುವಂತ ಕಾರ್ಯವನ್ನ ಯೋನ ಒಂದ್ ವೇಳೆ ಯೋಚಿಸಿರ್ಬೋದು. ಅಲ್ಲಿ ಏನ್ ನಡೀತದ, 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೀವಿ, ಬಳಿಕ ಯೆಹೋವನು ಬಿರುಗಾಳಿಯನ್ನ ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು ಅಂತ ಬರೆಯಲ್ಪಡ್ತಾ ಇತ್ತು. ವೈಯಕ್ತಿಕ ಭಯ. ತನ್ನ ಜೀವನದಲ್ಲಿ ತನ್ನ ಮೇಲೆ ತನಗೇನೆ ನಂಬಿಕೆ ಇಲ್ಲ. ಒಬ್ಬ ಮನುಷ್ಯನಿಗೆ ತನ್ನನ್ನ ತಾನು ನಂಬಬೇಕಾಗಿದೆ. ತನ್ನ ಮೇಲೆ ತನ್ನ ಭರವಸೆನ ಯಾವತ್ತಿಗೂ ಕಳ್ಕೊಳ್ಬಾರ್ದು. ದೇವ್ರು ಕೊಟ್ಟಿರುವಂತ ಸೇವೆ, ದೇವರಿಗೆ ನೇಮಿಸಿರುವಂತ ಕೆಲಸ, ದೇವರಿಗಾಗಿ ನಾನು ಜೀವಿಸ್ತಾ ಇದ್ದೀನಿ, ದೇವ್ರು ನನ್ನನ್ನ ಎಲ್ಲಾ ಸಮಯದಲ್ಲಿ ಒಳ್ಳೆಯ ರೀತಿಯಾಗಿ ನನ್ನ ನಡೆಸ್ತಾರ ಅನ್ನುವಂತ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಬಾರ್ದು. ದೇವರ ಬಂದು ನನ್ನ ನಡೆಸ್ತದ, ದೇವ್ರು ಬಂದು ನನ್ನನ್ನ ದಡ ಸೇರಿಸ್ತದ. ದಾವೀದನ ಜೀವನದಲ್ಲಿ ಸಂಪೂರ್ಣವಾಗಿ ತನ್ನ ಜೀವಿತವನ್ನ ದಾವೀದನು ದೇವರ ಮೇಲೆ ಅವಲಂಬನೆ ಹೊಂದದ. ಬಲಿಷ್ಠನಾಗಿರುವಂತ ಗೋಲಿಯಾತನು ಆತನ ಮುಂದೆ ನಿಂತಿರುವಾಗ ದಾವೀದನು ಹೇಳುವಂತ ಮಾತು, ನೀನು ನಿನ್ನ ಬಲವನ್ನ, ನಿನ್ನ ಅಸ್ತ್ರಗಳನ್ನ, ನಿನ್ನ ಆಯುಧಗಳನ್ನ ನಿನ್ನ ನಂಬ್ಕೊಂಡು ಬರ್ತಾ ಇದೀಯಾ, ಆದ್ರೆ ನಾನು ಇಸ್ರಾಯೇಲರನ್ನ ಕಾಯುವಂತ ದೇವರ ನಾಮದಲ್ಲಿ ಬರ್ತಾ ಇದ್ದೀನಿ. ಅಂದ್ರೆ ಅಷ್ಟರ ಮಟ್ಟಿಗೆ ದೇವರ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ. ನಾನು ಬಂದು ದೇವರ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದೀನಿ, ದೇವರ ಹೆಸರಿನ ಮೂಲಕ ಬರ್ತಾ ಇದ್ದೀನಿ, ದೇವ್ರು ನನಗೆ ಜಯ ಕೊಡ್ತದೆ. ಇಲ್ಲಿ ಯೋನನಿಗೆ ಎಲ್ಲೋ ಒಂದು ಕಡೆ ಆತನ ಜೀವಿತದಲ್ಲಿ ಅಭದ್ರತೆ ಅನ್ನುವಂಥದ್ದು ಕಾಡುವಂತಾಗಿದೆ. ಕೀರ್ತನೆಗಳು 18:2 ವಚನ ಇರ್ತದ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಕನು, ಕೊಂಬು, ನನ್ನ ದುರ್ಗವು ಆಗಿದ್ದಾನೆ ಅಂತೇಳಿ ಬೆಳಬರ್ತಾರೆ. ದೇವ್ರು ಬಂದು ನನಗೆಲ್ಲ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ದಾವೀದನು ಹೇಳುವುದನ್ನ ನಾವು ನೋಡುವಂತರಾಗಿದೆ. 4ನೇ ಭಾಗದಲ್ಲಿ ಗಮನಿಸುವಂತ ಸಮಯದಲ್ಲಿ ಯೋನನಿಗೆ ಏನಕ್ಕೆ ದೇವರು ಹೇಳುವಂತ ಪಟ್ಟಣಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಅಹಿತಕರವಾದಂತ ಒಂದು ಜವಾಬ್ದಾರಿ. ಇದರಲ್ಲಿ ಯೋನನ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದ್ರು. ಸೇವೆಯಲ್ಲಿ ಒಬ್ರು ಒಂದು ಕೆಲಸ ಕೊಟ್ಟಿದಾರ, ಸೇವೆಯಲ್ಲಿ ಈ ಕೆಲಸ ಹೇಳಿದಾರಂದ್ರೆ ಅದನ್ನ ನಿಷ್ಠೆಯಿಂದ ಮಾಡ್ಬೇಕಾಗಿದೆ. ಅದ್ರಲ್ಲಿ ಬೇಜವಾಬ್ದಾರಿ ಅಂತ ತೋರಿಸ್ಬೇಕು. ಕೆಲ ಸಮಯದಲ್ಲಿ ಕೆಲ ಮನೆಗಳಿಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೇಕಾ, ಅವರಿಂದ ಏನ್ ಆಗ್ತದ, ನಾವ್ ಹೋಗೋದ್ರಿಂದ ನಡೆದು ಬಿಡುತ್ತಾ, ನಮ್ಮ ಮೇಲೆ ನಾವೇ ಬೇಜವಾಬ್ದಾರಿ ಪಡ್ತಾ ಇದ್ವಿ. ಸ್ವಲ್ಪ ಎಲ್ಲೋ ಒಂದ್ ಮನೆ ತುಂಬಾ ದೂರದಲ್ಲಿ ಇರುತ್ತೆ, ಇಷ್ಟು ಸಮಯ ಕಳ್ಕೊಂಡು ಇಷ್ಟೆಲ್ಲಾ ಮಾಡಿ ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕಾ, ಅಲ್ಲಿ ಹೋಗೋದ್ರಿಂದ ಏನಾದ್ರು ನಡೆದ್ ಬಿಡುತ್ತಾ, ಕೆಲವು ತನ ಬೇಜವಾಬ್ದಾರಿತನ ಇಲ್ಲ. ಯೋನ ಬಂದು ಇಲ್ಲಿ ಅದೇ ಕೆಲಸ ಮಾಡ್ತದ. ದೇವ್ರು ಹೇಳುವಂತ ಕಾರ್ಯ ಏನಪ್ಪಾ ಅಂದ್ರೆ ನೀನ್ ನಿನ್ವೆ ಪಟ್ಟಣಕ್ಕೆ ಹೋಗು. ಆದ್ರೆ ಇಲ್ಲಿ ತಪ್ಪಿಸಿಕೊಂಡು ಬೇರೆ ಒಂದ್ ಕಡೆ ಓಡ್ತಾನೆ. ಏನಕ್ಕಪ್ಪ ಅಂದ್ರೆ ಅಹಿತಕರವಾದಂತ ಜವಾಬ್ದಾರಿ ಸರಿಯಾಗಿಲ್ಲ.
ದೇವರು ನೇಮಿಸಿರುವಂತ ಕೆಲಸವನ್ನ ಜವಾಬ್ದಾರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮೇಲಿರುವಂತಹ ಅಧಿಕಾರಿಗಳಿರ್ಬೋದು, ದೇವ್ರಿರ್ಬೋದು, ಕೆಲವು ವಿಷಯಗಳನ್ನ ನಮ್ಗೆ ಕೊಟ್ಟಿರುವಂತ ಸಮಯದಲ್ಲಿ ಅದನ್ನ ನಿಷ್ಠೆಯಿಂದ ಮಾಡಬೇಕಾಗಿದೆ. ಅದರಲ್ಲಿ ಬೇಜವಾಬ್ದಾರಿಯಿಂದ ತೋರಿಸ್ಬಾರ್ದು. ಕೆಲವು ಸಮಯ ಏನ್ ಮಾಡ್ತಾ ಇದೀವಿ, ನಮ್ಮ ಅಧಿಕಾರಿಗಳು ಹೇಳೋದೇ ಬೇರೆ ತರ ಇರ್ತದೆ, ನಾವು ಒಂಥರ ಬೇರೆ ತರ ಯೋಚನೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಏನಾಗತ್ತ, ಹೋದ್ರೆ ಏನ್ ನಡೀತ, ಹೋಗ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತ. ಸೇವೆಯಲ್ಲಿ ಬೇಜವಾಬ್ದಾರಿತನ ಇರ್ಬಾರ್ದು. ಇಲ್ಲಿ ಯೋನ ಬಂದು ಒಂದು ಬೇಜವಾಬ್ದಾರಿತನ ತೋರಿಸ್ತದ. ಯಾರು ಹೋಗ್ತಾರ, ಏನಕ್ಕೆ ಹೋಗ್ಬೇಕು, ಈ ರೀತಿಯಾದ ಕಾರ್ಯಗಳು ನಮ್ಮಗಳ ಜೀವನದಲ್ಲಿ ಆ ರೀತಿಯಾದ ಕಾರ್ಯಗಳು ಬರುವಾಗ ಏನ್ ನಡೀತದ. ಯೋನನ ಪುಸ್ತಕ 1:6 ಇರ್ತದ. ಹೀಗಿರಲು ಅವು ತನ್ನ ಜೀವಿತದಲ್ಲಿ ತನ್ನ ಜೀವಿತವನ್ನ ತನ್ನ ಜನರಿಗೆ ಮಾತ್ರ ಸೀಮಿತಗೊಳಿಸಬೇಕು ಅಂತೇಳಿ ಯೋನನು ಯೋಚಿಸೋದನ್ನ 5ನೇ ಕಾರ್ಯದಲ್ಲಿ ನಾವು ನೋಡುತ್ತೇವೆ. ಅತಿ ರಾಷ್ಟ್ರೀಯತೆ ಅಂದ್ರೆ ತನ್ನ ಜನ, ತಾನಿರುವಂತ ಸ್ಥಳ ತನಗೆ ಮಾತ್ರ ಸೀಮಿತ. ನಾನು ಏನಕ್ಕೆ ಬೇರೆ ಕಡೆ ಹೋಗ್ಬೇಕು. ಇಂಥ ಕಾರ್ಯಗಳಲ್ಲಿ ಜೀವಿಸುವಂತ ಸಮಯದಲ್ಲಿ ಏನ್ ನಡೀತದ, ಯೋನ 1:6 ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ, ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ಒಂದು ವೇಳೆ ನಿನ್ನ ದೇವರು ನನ್ನನ್ನು ರಕ್ಷಿಸಾನು, ನಾಶವಾಗದೆ ಉಳಿದೇವು ಎಂದು ಹೇಳಿದನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಭಯ ಬರ್ತಾ ಇದೆ. ದೇವರಿಗೆ ಮೊರೆ ಇಡುವಂತ ಕಾರ್ಯ ಬಂದು, ಸನ್ನಿವೇಶ ಬಂದು ಇಲ್ಲಿ ನಡೀತಾ ಇದೆ. ಯಾವಾಗ ಮನುಷ್ಯನ ಕಷ್ಟ ಬರ್ತಾ ಇದೆಯೋ ಅವಾಗ ದೇವರನ್ನ ಮೊರೆ ಇಡುವಂತ ಕಾರ್ಯಗಳು ಈತನ ಜೀವಿತದಲ್ಲಿ ಕಾಣಲ್ಪಡ್ತಾ ಇದೆ. ಕೀರ್ತನೆಗಳು 50:15 ನೋಡ್ತಾ ಇದೀವಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನ ಕೊಂಡಾಡುವಿರಿ ಅಂತೇಳಿ ಬರೆಯಲ್ಪಡ್ತಾ ಇದೆ. ನಿಮಗೆ ಕಷ್ಟಗಳು ಬಂದಾಗ ನನಗೆ ಮೊರೆ ಇಡಿರಿ ಎಂಬುದಾಗಿ ಹೇಳಿ ದೇವ್ರು ಬಂದು ಕೇಳ್ತದೆ. ಇಲ್ಲಿ ಯೋನನು ಅದೇ ಕಾರ್ಯವನ್ನ ಇಲ್ಲಿ ಮಾಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಯೋನನ ಹಾಗೆ ದೇವರು ತೋರಿಸುವಂತ ಪಟ್ಟಣಕ್ಕೆ ಹೋಗದೆ ಬೇರೆ ಒಂದು ಪಟ್ಟಣಕ್ಕೆ ಯೋನ ಇಲ್ಲಿ ಹೋಗ್ತಾನ. ಆದ್ರೆ ಇವತ್ತು ಒಬ್ಬ ದೇವ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅವ್ರ ಹೆಸರು ಬಂದು ಜೋಹಾನ್ ಫಿಲಿಪ್ ಫ್ಯಾಬ್ರಿಸಿಸ್ ಎಂಬುದಾಗಿ. ಇವರು ದೇವರ ಸೇವೆಗೆ, ದೇವರ ಕರುವಿಕೆಗೆ ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾ ಇದ್ದಾರೆ. ಇವರು ಯೋನನ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಇವರ ಕಾಲಾವಧಿ ಬಂದು 1711ರಿಂದ 1791 ತನಕ ಇವರು ತಮ್ಮ ಜೀವಿತವನ್ನ ನಡೆಸ್ತಾ ಇದಾರ. ಇವರ ಜನನ ಬಂದು 1711ರಲ್ಲಿ ಜರ್ಮನ್ ನಲ್ಲಿ ಇವರು ಜನಿಸ್ತಾ ಇದ್ದಾರೆ. ಇವರ ಸೇವೆಯ ಪ್ರಾರಂಭವನ್ನ ಗಮನಿಸುವಂತ ಸಮಯದಲ್ಲಿ ಇವರು ಅನೇಕ ತಮ್ಮ ಜೀವಿತವನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಸೇವೆ ಮೇಲೆ ತುಂಬಾ ಆಸಕ್ತಿ ಉಳ್ಳವರಾಗಿ ಆಧುನಿಕ ದಿನದ ಜೀವಿತಕ್ಕೆ ತಮ್ಮನ್ನ ಅಳವಡಿಸಿಕೊಂಡು ಇವರು ಬಂದು ಒಂದು ಸೇವೆ ಒಟ್ಟಿಗೆ ಸೇರಿ ಸುವಾರ್ಥ ಚಳವಳಿಯ ಭಾಗವಾಗಿ ಇವರು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಹೇಗಾದ್ರೂ ಮಾಡಿ ಭಾರತ ದೇಶದಲ್ಲಿ ತಮ್ಮ ಸೇವೆಗಳನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಇವರ ಸೇವೆಯಲ್ಲಿ ಇವರ ಪ್ರಮುಖ ಪಾತ್ರ ಏನಪ್ಪಾ ಅಂದ್ರೆ ಭಾಷೆಗಳು ಮತ್ತು ಸತ್ಯವೇದದ ಭಾಷಾಂತರಗಳಲ್ಲಿ ಅವರ ಆಳವಾದಂತ ಆಸಕ್ತಿಯನ್ನ ತಮಿಳು ಭಾಷೆ ಮೇಲೆ ಇವರು ತೋರಿಸ್ತಾ ಇದ್ದಾರೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ವರಗಳನ್ನ, ಒಂದು ತಲಾಂತಗಳನ್ನ ದೇವರು ನೀಡಿರ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದ್ರಲ್ಲಿ ಜೋಹಾನ್ ಫಿಲಿಪ್ ಅವರು ತಮ್ಮ ಜೀವಿತವನ್ನ ತಮಿಳು ಭಾಷೆಯ ಮೇಲೆ ಅವಲಂಬಿತರಾಗಿ ಅಲ್ಲಿರುವಂತ ತಮಿಳು ಭಾಷಿಗರನ್ನ ಒಟ್ಟುಗೂಡಿಸಿ ಅವರಿಗೆ ಅವರ ಭಾಷೆಗೆ ತಕ್ಕ ಹಾಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯಗಳನ್ನ ನೇಮಿಸಬೇಕು ಅಂತ ಹೇಳಿ ಇವರು ಬಂದು ಪ್ರಯಾಸ ಪಡ್ತಾ ಇದ್ದಾರೆ. ವಿಶೇಷವಾಗಿ ಭಾಷೆಗಳು ಮತ್ತು ಇವರ ಸೇವೆಯ ಒಂದು ಪ್ರಯಾಣಗಳನ್ನ ಗಮನಿಸುವಂತ ಸಮಯದಲ್ಲಿ 1740ರಲ್ಲಿ ಇವರು ಬಂದು ತಮ್ಮ ಜೀವಿತವನ್ನ
ಈಗಿರುವ ಚೆನ್ನೈ ಮದ್ರಾಸ್ಗೆ ಆಗಮಿಸಿ ಅವರ ಬೆಂಜಮಿನ್ ಶೂಲೆಯ ನಂತರ ಅಧಿಕಾರ ವಹಿಸಿಕೊಂಡು ತಮಿಳುನಾಡಿನ ಸಭೆಗೆ ಸೇವೆ ಸಲ್ಲಿಸಲು ಸುಮಾರು 5 ದಶಕಗಳ ಕಾಲ ಇವರು ಮೀಸಲಿಡ್ತಾರೆ. ಇವರ ಸೇವೆಯ ಕೊಡುಗೆಗಳನ್ನ ಗಮನಿಸುವಂತ ಸಮಯದಲ್ಲಿ ನಾಗರಿಕ ಅಶಾಂತಿ, ಆರ್ಥಿಕ ತೊಂದರೆಗಳು ಸೇರಿದಂತೆ ಹಲವಾರು ಸಾಲುಗಳ ನಡುವೆ ಅವರು ತಮಿಳು ಸತ್ಯವೇದವನ್ನ ಯಶಸ್ವಿಯಾಗಿ ಪ್ರಕಟಪಡಿಸ್ತಾರೆ. ಇದು ತಮಿಳು ಮಾತಾಡುವಂತ ಕ್ರೈಸ್ತರಿಗೆ ಪ್ರಮುಖ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸಿದ ಸ್ಮಾರಕ ಕೃತಿಯಾಗಿದೆ. ಅವರ ಒಂದು ಕೊಡುಗೆ ತಮಿಳು ಭಾಷೆಗೆ ಅಪಾರವಾದಂತ ಒಂದು ದೇವ ಶಕ್ತಿಯನ್ನ ತುಂಬಿಸುವಂತಾಗಿದೆ. ಇವರ ಜೀವಿತವನ್ನ ಗಮನಿಸುವಂತ ಸಮಯದಲ್ಲಿ ಇವರು ಜರ್ಮನ್ ದೇಶದಲ್ಲಿ ಹುಟ್ಟಿದವರಾಗಿದ್ರು ಸರಿ, ದೇವರ ಸೇವೆಯ ಮೇಲೆ ದೇವರ ಸೇವೆಗೆ ತಮ್ಮನ್ನ ಒಪ್ಪಿಸಿದ್ರಿಂದ ಭಾರತ ದೇಶಕ್ಕೆ ಬಂದು ತಮಿಳುನಾಡಿನಲ್ಲಿ ಸಭೆಗಳನ್ನ ಸ್ಥಾಪಿಸಿ ಅಲ್ಲಿರುವಂತಹ ಜನರನ್ನ ಒಟ್ಟುಗೂಡಿಸಿ ಸತ್ಯವೇದ ಕಾರ್ಯಗಳನ್ನ ಸರಳವಾಗಿ ಬೋಧಿಸೋದಕ್ಕೆ ಇವರು ತಮ್ಮ ಜೀವಿತವನ್ನ ಮುಡುಪಾಗಿಡ್ತಾರೆ. ನಮ್ಮಗಳ ಜೀವನದಲ್ಲಿ ಯೋನನ ಹಾಗೆ ದೇವರು ಹೇಳುವಂತ ಕಾರ್ಯವನ್ನ, ದೇವರಿಗೆ ತೋರಿಸುವಂತ ಸ್ಥಳವನ್ನ ಬಿಟ್ಟು ಬೇರೆ ಎಲ್ಲೋ ಓಡದೆ ಇಲ್ಲಿ ದೇವ ಸೇವಕರು ತಮ್ಮ ಹುಟ್ಟಿದ ಸ್ಥಳವನ್ನ ಬಿಟ್ಟು ಬೇರೆ ಇನ್ನೊಂದು ದೇಶಕ್ಕೆ ಬಂದು ಇನ್ನೊಂದು ಜನರ ಜೊತೆಗೆ ಬೆರೆತು ತಮ್ಮ ಸೇವೆಯನ್ನ ಮುಗಿಸಿದ ಹಾಗೆ ದೇವರು ನಮಗೂ ಕೊಟ್ಟಿರುವಂತಹ ಸೇವೆಯನ್ನ ನಾವು ನಿಷ್ಠೆಯಿಂದ, ಭಯದಿಂದ, ದೇವ ಜ್ಞಾನದಿಂದ ನಾವು ಮಾಡೋದನ್ನ ಕಲ್ತ್ಕೊಳ್ಬೇಕಾಗಿದೆ. ಯಾಕಂದ್ರೆ ದೇವರು ಎಲ್ಲಾ ದಿವಸ ನಮ್ಮ ಸಂಗಡ ಇರ್ತದೆ. ನಾವು ಹೋಗುವ ಎಲ್ಲಾ ಕಡೆಗಳಲ್ಲಿ ದೇವ್ರು ನಮ್ಮ ಜೊತೆಗೆ ಬರ್ತದ. ಲೋಕದಲ್ಲಿರುವಂತಹ ಅನೇಕ ಕಾರ್ಯಗಳಿಗೆ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನ ನಡೆಸ್ತಾರ, ದೇವ್ರು ನಮಗೆ ಮಾರ್ಗದರ್ಶಕನಾಗಿದ್ದಾರ, ದೇವ್ರು ನಮ್ಮನ್ನ ಎಲ್ಲಾ ವೇಳೆಯಲ್ಲಿಯೂ ಕೈ ಹಿಡಿದು ಕಾಯುವಂತರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡೋಣ. ದೇವರ ಇಷ್ಟದಂತೆ ಜೀವಿಸ ನಾವು ಕಲಿತುಕೊಳ್ಳೋಣ. ದೇವರ ಮುಂದೆ ನಿಷ್ಠೆಯಾಗಿ ನಾವು ದೇವರ ಸೇವೆ ಮಾಡೋಣ. ದೇವರ ಅಧಿಕವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರ ತಾನೇ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ನಾವು ಮತ್ತೊಂದು ಆವೃತ್ತಿ ನಿಮಗೆ ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ನಮ್ಮಗಳ ಜೀವನದಲ್ಲಿ ನೀನು ಇಟ್ಟಿರುವಂತಹ ಕಾರ್ಯವನ್ನ, ನಿನ್ನ ಉದ್ದೇಶವನ್ನ ನಾವು ನೆರವೇರಿಸುವರಾಗಿ ಕಾಣಲ್ಪಡುವಂತೆ ನಮಗೆ ಕಾರ್ಯಗಳನ್ನು ಮಾಡು ಸ್ವಾಮಿ. ದೇವರೇ, ನಿಮಗೆ ಭಯಪಟ್ಟು ನಿಮ್ಮ ಸೇವೆಯನ್ನ ಮಾಡುವರಾಗಿ, ನಿಮ್ಮ ಚಿತ್ತವನ್ನ ನೆರವೇರಿಸುವರಾಗಿ ನಾವು ಕಾಣಲ್ಪಡುವಂತೆ ಸಹಾಯ ಮಾಡು. ಈ ಆನ್ಲೈನ್ ಮೂಲಕವಾಗಿ ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡಿದ ಎಲ್ಲರನ್ನ ಆಶೀರ್ವದಿಸಿ ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆ. ಆಮೇನ್.